ಕಾಡುಗೊಲ್ಲ ಯುವ ಸಮುದಾಯ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಿ. ಶಾಸಕ ಎಚ್.ಪಿ. ವೆಂಕಟೇಶ್ ಕರೆ. ಯುವ ಸಮುದಾಯವು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡುವ ಮೂಲಕ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಫಲರಾಗಬೇಕು ಎಂದು ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರಾದ ಎಚ್.ವಿ. ವೆಂಕಟೇಶ್ ರವರು ಕರೆ ನೀಡಿದರು. ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಕಾಡುಗೊಲ್ಲ ಯುವ ಸೇನೆ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ 2025-26ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ 40 ವರ್ಷಗಳಿಂದ ನನ್ನ ತಂದೆಯವರು ಹಾಗೂ ನಾನು ಯಾದವ ಜನಾಂಗದ ಸರ್ವತೋಮುಖ ಏಳಿಗೆಗೆ ನಿರಂತರವಾಗಿ ಶ್ರಮಿಸಿದ್ದೇನೆ. ಮುಂಬರುವ ದಿನಗಳಲ್ಲೂ ಸಹ ನಮ್ಮ ಸಹಕಾರ ಮತ್ತು ಬೆಂಬಲ ಕಾಡುಗೊಲ್ಲ ಸಮುದಾಯಕ್ಕೆ ಸದಾ ಇರಲಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಲು ಯುವಕರು ಹೆಚ್ಚಿನ ಪರಿಶ್ರಮ ಪಡಬೇಕು. ಕಾಡುಗೊಲ್ಲ ಸಮುದಾಯದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಮತ್ತು ಹಾಸ್ಟೆಲ್ ಹಾಗೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ರೀತಿಯ ನೆರವನ್ನು ಸರ್ಕಾರ ಹಾಗೂ ಕ್ಷೇತ್ರ ಮಟ್ಟದಲ್ಲಿ ಒದಗಿಸಲು ನಾನು ಸದಾ ಬದ್ಧನಾಗಿರುತ್ತೇನೆ. ಯುವಕರು ದುರಭ್ಯಾಸಗಳಿಂದ ದೂರವಿದ್ದು ಸಂಘಟಿತರಾಗಿ ಸಮಾಜದ ಮುಂಚೂಣಿಗೆ ಬರಬೇಕು ಎಂದು ಕಿವಿಮಾತು ಹೇಳಿದರು. ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಶಾಸಕರು ತಮ್ಮ ವೈಯಕ್ತಿಕ 1,50,000 ರೂಪಾಯಿಗಳ ಗೌರವಧನವನ್ನು ನೀಡಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಆರೋಗೆರೆ ಮಹೇಶ್ ರವರು, ಕಾಡುಗೊಲ್ಲ ಸಮುದಾಯವು ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದ್ದು, ನಿಗಮದ ವತಿಯಿಂದ ನೀಡಲಾಗುವ ವಿವಿಧ ಶೈಕ್ಷಣಿಕ ಮತ್ತು ಸ್ವಯಂ ಉದ್ಯೋಗ ಯೋಜನೆಗಳನ್ನು ವಿದ್ಯಾರ್ಥಿಗಳು ಹಾಗೂ ಯುವಜನರು ಸದುಪಯೋಗ ಪಡಿಸಿಕೊಳ್ಳಬೇಕು. ಸಮಾಜದ ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಾಗ ಮಾತ್ರ ಸಮುದಾಯದ ನೈಜ ಅಭಿವೃದ್ಧಿ ಸಾಧ್ಯ. ಕಾಡುಗೊಲ್ಲ ಸಮುದಾಯಕ್ಕೆ ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿ ಮತ್ತು ಜಾನಪದ ಹಿನ್ನೆಲೆ ಇದೆ. ಯುವ ಪೀಳಿಗೆಯು ನಮ್ಮ ಮೂಲ ಸಂಸ್ಕೃತಿ, ಕಲೆ ಹಾಗೂ ಮೌಲ್ಯಗಳನ್ನು ಮರೆಯದೆ ಆಧುನಿಕ ಶಿಕ್ಷಣವನ್ನು ಪಡೆದು IAS, IPS ಹಾಗೂ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ಯುವಜನರು ಕೇವಲ ನೌಕರಿಯ ಭರವಸೆಯಷ್ಟೇ ಅಲ್ಲದೆ ಸ್ವಯಂ ಉದ್ಯೋಗಿಗಳಾಗಿ ಬೆಳೆದು ಮತ್ತೊಬ್ಬರಿಗೆ ಉದ್ಯೋಗ ನೀಡುವ ಮಟ್ಟಕ್ಕೆ ಬೆಳೆಯಬೇಕು. ಸಮುದಾಯದ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಯ ಬೆನ್ನೆಲುಬಾಗಿ ನಿಲ್ಲಲು ನಿಗಮವು ಸದಾ ಸಿದ್ಧವಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಕಾಡುಗೊಲ್ಲ ಸಮಾಜದ ಧರ್ಮಗುರುಗಳು ಹಾಗೂ ವನಕಲ್ಲು ಮಠಾಧ್ಯಕ್ಷರಾದ ಶ್ರೀ ಡಾ. ಬಸವರಾಮಾನಂದ ಸ್ವಾಮೀಜಿಯವರು ಮಾತನಾಡಿ, ಸಂಸ್ಕಾರಯುತ ಶಿಕ್ಷಣ ಮತ್ತು ಸಂಘಟಿತ ಹೋರಾಟದಿಂದ ಮಾತ್ರ ಯಾವುದೇ ಸಮಾಜದ ಅಭಿವೃದ್ಧಿ ಸಾಧ್ಯ. ಕಾಡುಗೊಲ್ಲ ಸಮುದಾಯವು ತನ್ನದೇ ಆದ ವೈಶಿಷ್ಟ್ಯಮಯ ಜಾನಪದ ಸಂಸ್ಕೃತಿ ಮತ್ತು ದೈವಿಕ ಪರಂಪರೆಯನ್ನು ಹೊಂದಿದೆ. ವಿದ್ಯಾರ್ಥಿಗಳು ಅಂಕ ಗಳಿಕೆಯ ಜೊತೆಗೆ ಸನ್ಮಾರ್ಗದಲ್ಲಿ ನಡೆದು ಹೆತ್ತ ತಂದೆ ತಾಯಿ ಹಾಗೂ ಸಮುದಾಯಕ್ಕೆ ಒಳ್ಳೆಯ ಹೆಸರು ತರಬೇಕು. ಸಮುದಾಯದ ಯುವಕರು ದುರಭ್ಯಾಸಗಳಿಗೆ ಬಲಿಯಾಗದೆ ದುಡಿಮೆ ಮತ್ತು ಶಿಕ್ಷಣಕ್ಕೆ ತಮ್ಮ ಶಕ್ತಿಯನ್ನು ವಿನಿಯೋಗಿಸಬೇಕು. ಕಾಡುಗೊಲ್ಲ ಸಮುದಾಯದ ಪ್ರತಿಯೊಂದು ಕುಟುಂಬವು ಶೈಕ್ಷಣಿಕವಾಗಿ ಜಾಗೃತಗೊಂಡಾಗ ಮಾತ್ರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಲು ಸಾಧ್ಯ ಎಂದರು. ಮಾಜಿ ಶಾಸಕರಾದ KM ತಿಮ್ಮರಾಯಪ್ಪ ಮಾತನಾಡಿ, ಕಾಡುಗೊಲ್ಲ ಸಮುದಾಯವು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುನ್ನೆಲೆಗೆ ಬರಬೇಕಾದರೆ ಯುವಜನರ ಸಂಘಟನೆ ಅತ್ಯಗತ್ಯ. ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ಪಡೆದುಕೊಳ್ಳಲು ನಾವೆಲ್ಲರೂ ಒಂದಾಗಿ ಶ್ರಮಿಸಬೇಕಿದೆ. ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗೆ ಸೀಮಿತವಾಗದೆ ಸಮಾಜಮುಖಿ ಚಿಂತನೆಗಳನ್ನು ಬೆಳೆಸಿಕೊಂಡು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿಯೂ ನಾಯಕತ್ವ ಬೆಳೆಸಿಕೊಳ್ಳಬೇಕು. ತಾಲೂಕಿನಲ್ಲಿ ಕಾಡುಗೊಲ್ಲ ಸಮುದಾಯದ ಯುವಕರು ಸಂಘಟಿತರಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ. ಶೈಕ್ಷಣಿಕವಾಗಿ ಯುವಜನತೆಗೆ ಸಿಗಬೇಕಾದ ಸೌಲಭ್ಯಗಳು ಮತ್ತು ಮೀಸಲಾತಿಯ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಜನಪ್ರತಿನಿಧಿಗಳು ಹಾಗೂ ಸಮುದಾಯದ ನಾಯಕರು ಶ್ರಮಿಸಬೇಕು. ಈ ಸಂದರ್ಭದಲ್ಲಿ ಜಾನಪದ ಹಿನ್ನೆಲೆ ಗಾಯಕ ಮೋಹನ್, ಕಾಡುಗೊಲ್ಲ ಯುವ ಸೇನೆ ಸಂಘದ ಅಧ್ಯಕ್ಷರಾದ ದಿವ್ಯಾ ತೇಜ್ ಯಾದವ್, ಗೌರವಾಧ್ಯಕ್ಷ ನಾಗಣ್ಣ, ನಿವೃತ್ತ ಅಧಿಕಾರಿ ಚಿಕ್ಕಪ್ಪಯ್ಯ, ಒಬಳಾಪುರ ಚಂದ್ರಶೇಖರ್, ಲಿಂಗದಹಳ್ಳಿ ವೀರೇಂದ್ರ, ಜಾನಪದ ಕಲಾವಿದರಾದ ವೀರ್ಲಗೊಂದಿ ನಾಗರಾಜ್, ಈರಣ್ಣ, ಸಿಕೆಪುರ VSSನ ಅಧ್ಯಕ್ಷರಾದ ದೇವರಹಟ್ಟಿ ಶಿವಣ್ಣ, ಯರ್ಯಪ್ಪ, ಪ್ರಾಧ್ಯಾಪಕರಾದ ನಾಗೇಂದ್ರಪ್ಪ, ಮಲ್ಲಯ್ಯ ಸೇರಿದಂತೆ ಯುವ ಸೇನೆ ಸಂಘದ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು. ಬಹಳ ಮುಖ್ಯವಾಗಿ
ನಮ್ಮ ಶಾಸಕರಿಗೆ ಒಂದು 5 ಭಿನ್ನ ಒತ್ತಾಯಗಳಿದ್ವು. ಅವರು ಬೇಗ ಹೋಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಮಾತಾಡಬೇಕಾದಂಥದ್ದು. ಯಾಕೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ಅದರಲ್ಲಿಯೂ ಪಾವಗಡದಲ್ಲಿ 55,000 ಜನಸಂಖ್ಯೆ, 50,000 ಮತದಾರರಿರುವಂತ ಪಾವಗಡ ಕ್ಷೇತ್ರ. ಇಲ್ಲಿ ಮೊನ್ನೆ ನಾನು ಶಿರದಲ್ಲಿ ಜಯಚಂದ್ರ ಅವ್ರಿಗೆ ಹೇಳಿದ್ದೆ. ಅಲ್ಲಿಯೂ ಜಯಚಂದ್ರ ಅವರಿಗೆ ಒಂದು ಮಾತು ಹೇಳಿದ್ದೆ, ನಮ್ಮ ಸಮಾಜ ಶಿರದಲ್ಲಿ ಬಹಳ ಜನಸಂಖ್ಯೆ ಇದೆ, ಆದರೆ ಒಂದು ಜುಂಜಪ್ಪ ಸರ್ಕಲ್ ಇಲ್ಲ, ಒಂದು ಜುಂಜಪ್ಪನ ಸರ್ಕಲ್ ಮಾಡಬೇಕು, ಇಷ್ಟು ಜನಸಂಖ್ಯೆ ಇದೆ ಅಂದಾಗ ಸ್ವಾಮೀಜಿ ಮಾಡೋಣ ಅಂತ ಅನುಮತಿ ಕೊಟ್ಟರು. ಜುಂಜಪ್ಪ ದೇವಸ್ಥಾನಕ್ಕೆ ಹೋಗುವಂಥ ಜಾಗ ಇದೆಯಲ್ಲ, ಚೆಂಗವರ ಸರ್ಕಲ್ಲು, ಅಲ್ಲಿ ನಾವು ಕಾಡುಗೊಲ್ಲ